ಪಶ್ಚಿಮ ಬಂಗಾಳದಲ್ಲಿ ಏಪ್ರಿಲ್ 2026ರ ವೇಳೆಗೆ ವಿಧಾನಸಭೆ ಚುನಾವಣೆ ನಡೆಯಲಿದೆ. ಒಂದು ಕಡೆ ಚುನಾವಣಾ ಆಯೋಗ SIR ಮೂಲಕವಾಗಿ ಮತಪಟ್ಟಿಯ ತೀವ್ರ ಪರಿಷ್ಕರಣೆಯನ್ನು ನಡೆಸ್ತಾ ಇದೆ. ಮತ್ತೊಂದು ಕಡೆ ಅಮಿತ್ ಶಾ ಬಂಗಾಳದಲ್ಲಿ ಚುನಾವಣಾ ರಣತಂತ್ರವನ್ನು ರೂಪಿಸೋದಕ್ಕೆ ಅಖಾಡಕ್ಕೆ ಇಳಿದಿದ್ದಾರೆ. ಹೊಸ ವರ್ಷದ ಹೊಸ್ತಿಲಲ್ಲೇ ಮುಂದಿನ ವರ್ಷ ಬಂಗಾಳದಲ್ಲಿ ನಮ್ಮದೇ ಸರ್ಕಾರ ಇರುತ್ತೆ ಅನ್ನುವಂತಹ ಘೋಷಣೆಯನ್ನು ಮಾಡಿದ್ದಾರೆ. ಅಧಿಕಾರಕ್ಕೆ ಬಂದೇ ಬರ್ತೀವಿ ಅನ್ನುವಂತಹ ಭವಿಷ್ಯ ನುಡಿದಿದ್ದಾರೆ. ಆದರೆ ಯಾವಾಗ ಅಮಿತ್ ಶಾ ಇಂಥದ್ದೊಂದು ಘೋಷಣೆಯ ಜೊತೆಗೇ ಅಲ್ಲಿ ಇರುವಂತಹ ನುಸುಳುಕೋರರನ್ನು ಹೊರಗಟ್ಟುತ್ತೀವಿ ಅನ್ನುವಂತಹ ಮಾತ್ರ ಹೇಳಿದರು. ಅದಕ್ಕೆ ಅಷ್ಟೇ ತೀವ್ರವಾಗಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಮುಂದಿನ ವರ್ಷ ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ವಿಧಾನಸಭೆ ಚುನಾವಣೆ ನಡೆಯಲಿದೆ. 2011ರಿಂದಲೂ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯವರೇ ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸ್ತಾ ಇದ್ದಾರೆ. ಆದರೆ ದೀದಿ ಆಡಳಿತದ ವಿರುದ್ಧ ಇವತ್ತು ಕೇಂದ್ರ ಗೃಹ ಸಚಿವ ಬಿಜೆಪಿ ಚುನಾವಣಾ ಚಾಣಕ್ಯ ಅಮಿತ್ ಶಾ ರಾಜಕೀಯ ಯುದ್ಧ ಸಾರಿದ್ದಾರೆ. ಮಮತಾ ಅವರ ರಾಜಕೀಯ ಕೋಟೆಯನ್ನೇ 2026ರಲ್ಲಿ ಛಿದ್ರ ಮಾಡ್ತೀವಿ, ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರ ಹಿಡಿಯುವುದು ಶತಸಿದ್ಧ ಅಂತ ಭವಿಷ್ಯವನ್ನು ನುಡಿದರು. मित्रों, आज जब मैं कह रहा हूं कि इस बार 26 के बंगाल के विधानसभा चुनाव में बंगाल में हमारी सरकार बनेगी, इसका मजबूत आधार भी भारतीय जनता पार्टी के पास है और 26 में हम निश्चित रूप से प्रचंड बहुमत के साथ भारतीय जनता पार्टी की सरकार बनाने वाले. ಅಮಿತ್ ಶಾ ಅವರು ಇಷ್ಟು ದೃಢವಾಗಿ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬಿಜೆಪಿ ಬಂದೇ ಬರುತ್ತೆ ಅಂತಿದ್ದಾರೆ. 2026ರ ಚುನಾವಣೆಗೆ ಬಂಗಾಳದಲ್ಲಿ ಬಿಜೆಪಿ ಕಾರ್ಯಕರ್ತರನ್ನ ಸಜ್ಜುಗೊಳಿಸಲು ಅಮಿತ್ ಶಾ ಅಖಾಡಕ್ಕಿಳಿದಿದ್ದಾರೆ. 3 ದಿನಗಳ ಕಾಲ ಪಶ್ಚಿಮ ಬಂಗಾಳದ ಪ್ರವಾಸ ಕೈಗೊಂಡಿದ್ದು ಈಗಿನಿಂದಲೇ ಬೂತ್ ಮಟ್ಟದಲ್ಲಿ ಮತಬೇಟೆ ನಡೆಸಲು ಸಜ್ಜುಗೊಳಿಸುತ್ತಿದ್ದಾರೆ. ಇದಕ್ಕೆ ಕಾರಣ 2014ರಿಂದಲೂ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಹಂತ ಹಂತವಾಗಿ ವೋಟ್ ಬ್ಯಾಂಕ್ ಗಟ್ಟಿ ಮಾಡಿಕೊಳ್ಳುತ್ತಿದೆ. 2014ರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ 2 ಕ್ಷೇತ್ರ ಗೆದ್ದಿತ್ತು. ಆಗ ಸಿಕ್ಕಿದ್ದು 17% ಮತ. 2016ರ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ 3 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿತ್ತು. ಆಗ ಬಿಜೆಪಿಗೆ ಸಿಕ್ಕಿದ್ದು 10% ಮತ. 2019ರ ಲೋಕಸಭೆ ಚುನಾವಣೆಯಲ್ಲಿ ಒಟ್ಟು 18 ಸಂಸದರನ್ನ ಗೆಲ್ಲಿಸಿದ ಬಿಜೆಪಿಗೆ ಬಂಗಾಳದಲ್ಲಿ ಚಲಾವಣೆಯಾದ ಮತಗಳಲ್ಲಿ 41% ಬಿಜೆಪಿಗೆ ಸಿಕ್ಕಿತ್ತು. ಇನ್ನು 2021 ವಿಧಾನಸಭೆ ಚುನಾವಣೆಯಲ್ಲಿ 70 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದು 38% ಮತ ಪಡೆದಿತ್ತು. ಮತ್ತೆ 2024 ಲೋಕಸಭೆ ಚುನಾವಣೆಯಲ್ಲಿ 12 ಬಿಜೆಪಿ ಸಂಸದರು ಗೆದ್ದರು. 39% ಮತಗಳು ಸಿಕ್ಕಿತ್ತು. ಈಗ 2026ರಲ್ಲಿ ಬಿಜೆಪಿಗೆ ಬಹುಮತ ಬಂದೇ ಬರುತ್ತೆ. ವಿಧಾನಸಭೆ ಚುನಾವಣೆ ಗೆದ್ದು ಸರ್ಕಾರ ರಚಿಸ್ತೀವಿ ಅಂತ ಅಮಿತ್ ಶಾ ಭವಿಷ್ಯ ನುಡಿದರು. ಇತ್ತ ಬೆಳಗಾವಿಯಲ್ಲಿ ಮಾತಾಡಿದ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಕೂಡ ಬಿಜೆಪಿ ಗೆಲ್ಲುತ್ತೆ ಅಂತ ಭವಿಷ್ಯ ನುಡಿದರು. अपने बंगाल इधर से दूसरे बार का है, इसके लिए मैं करता हूँ. बंगाल इज नॉट ए पॉलिटिकल बैटल फॉर अस, इट इज ए सिविलाइजेशनल बैटल फॉर अस. वी लुक इट इन द सेम वे. टू सेव इंडिया we have to win Bengal. That will not be our 19th or 20th state. To save India from a big demographic challenge, we want to win Bengal and we will win it because of your blessing. ಬಂಗಾಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಮೊದಲು ಗಡೀಪಾರು ಮಾಡ್ತೀವಿ ಅಂತ ಅಮಿತ್ ಶಾ ಭರವಸೆ ಕೊಟ್ಟಿದ್ದಾರೆ. ನುಸುಳುಕೋರರನ್ನ ತಡೆಯಲು ರಾಷ್ಟ್ರೀಯ ಗ್ರಿಡ್ ನಿರ್ಮಿಸ್ತೀವಿ. TMC ಸರ್ಕಾರ ಹುಟ್ಟು ಹಾಕಿರುವ ಭಯ, ಭ್ರಷ್ಟಾಚಾರ, ದುರಾಡಳಿತ ಕೊನೆಗಾಣಿಸ್ತೀವಿ ಅಂತಾನು ಜನರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಆದರೆ ಅಮಿತ್ ಶಾ ಭೇಟಿಯನ್ನ TMC ಅಧಿನಾಯಕಿ CM ಮಮತಾ ಬ್ಯಾನರ್ಜಿ ಲೇವಡಿ ಮಾಡಿದ್ರು. ಚುನಾವಣೆ ಬಂದ್ರೆ ಬಂಗಾಳಕ್ಕೆ ದುಶ್ಯಾಸನ, ದುರ್ಯೋಧನರೆಲ್ಲ ಬರ್ತಾರೆ ಅಂತ ಕಿಡಿಕಾರಿದ್ರು. ಜೊತೆಗೆ SIR ಹೆಸರಲ್ಲಿ 1.5 ಕೋಟಿ ಬಂಗಾಳ ಮತದಾರರ ಹೆಸರನ್ನ ತೆಗೆಯುವ ಹುನ್ನಾರ ನಡೆದಿದೆ ಅಂತ ದೀದಿ ಆರೋಪನೂ ಮಾಡಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.